ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಗುಜರಿ ವ್ಯಾಪಾರಸ್ಥರಿಗೆ ಮತ್ತು ದ್ವಿಚಕ್ರ ವಾಹನ ಮೆಕ್ಯಾನಿಕ್ಗೆ ಸಭೆ. ಡಿವೈಎಸ್ಪಿ ಮುರಳೀಧರ್ ಅವರಿಂದ ಖಡಕ್ ಸೂಚನೆ. ಕಳ್ಳತನದ ಮಾಲು ಖರೀದಿಸಿದರೆ ಕಠಿಣ ಕ್ರಮ. ಗುಜರಿ ವ್ಯಾಪಾರಿಗಳಿಗೆ ಮತ್ತು ಮೆಕ್ಯಾನಿಕ್ಗೆ ಡಿವೈಎಸ್ಪಿ ಪಿ. ಮುರಳೀಧರ್ ಎಚ್ಚರಿಕೆ. ಚಿಂತಾಮಣಿ ನಗರದ ರಸ್ತೆ ಮತ್ತು ಫುಟ್ಪಾತ್ಗಳನ್ನು ಅತಿಕ್ರಮಿಸಿ ಗುಜರಿ ವಸ್ತುಗಳನ್ನು ಇಡುವುದರಿಂದ ಪಾದಚಾರಿಗಳಿಗೆ ಮತ್ತು ವಾಹನ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ರಸ್ತೆ ಬದಿಯಲ್ಲಿ ಗುಜರಿ ವಸ್ತುಗಳನ್ನು ಹಾಕಬಾರದು ಎಂದು ಕಟ್ಟುನಿಟ್ಟಿನ ಸೂಚನೆ ಡಿವೈಎಸ್ಪಿ ಪಿ. ಮುರಳೀಧರ್ ಅವರು ಗುಜರಿ ವ್ಯಾಪಾರಸ್ಥರಿಗೆ ನೀಡಿದರು. ಚಿಂತಾಮಣಿ ನಗರದ ನಗರ ಪೊಲೀಸ್ ಠಾಣೆಯಲ್ಲಿ ಗುಜರಿ ವ್ಯಾಪಾರಸ್ಥರಿಗೆ ಕರೆದಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗಗಳಲ್ಲಿ ರೈತರ ಪಂಪ್ ಸೆಟ್, ಮೋಟಾರ್ ಮತ್ತು ಕೇಬಲ್ಗಳ ಕಳ್ಳತನ ಹೆಚ್ಚಾಗುತ್ತಿದೆ. ಗುಜರಿ ವ್ಯಾಪಾರಸ್ಥರು ಇಂತಹ ಯಾವುದೇ ಅನುಮಾನಾಸ್ಪದ ಅಥವಾ ಕಳವು ಮಾಡಿದ ವಸ್ತುಗಳನ್ನು ಖರೀದಿ ಮಾಡಬಾರದು. ಒಂದು ವೇಳೆ ಅಂತಹ ವಸ್ತುಗಳನ್ನು ಖರೀದಿಸಿರುವುದು ಕಂಡುಬಂದರೆ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ನಗರದ ಮಧ್ಯಭಾಗದಲ್ಲಿ ಸಂಚಾರಕ್ಕೆ ಅಡ್ಡಿಪಡಿಸುವ ಬದಲು ನಗರದ ಹೊರವಲಯದಲ್ಲಿ ಜಾಗ ಬಾಡಿಗೆಗೆ ಪಡೆದು ಅಲ್ಲಿ ವ್ಯಾಪಾರ ವಹಿವಾಟು ನಡೆಸುವಂತೆ ಸಲಹೆ ನೀಡಿದರು. ಪ್ರತಿಯೊಬ್ಬ ವ್ಯಾಪಾರಸ್ಥರು ಕಡ್ಡಾಯವಾಗಿ ರಿಜಿಸ್ಟರ್ ಪುಸ್ತಕವನ್ನು ನಿರ್ವಹಿಸಬೇಕು. ಯಾರಾದರೂ ಅನುಮಾನಾಸ್ಪದ ವ್ಯಕ್ತಿಗಳು ವಸ್ತುಗಳನ್ನು ಮಾರಾಟ ಮಾಡಲು ಬಂದರೆ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಬೇಕು ಎಂದು ತಿಳಿಸಿದರು. ಈ ಸಭೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಹಾಗೂ ಚಿಂತಾಮಣಿ ನಗರದ ಹಲವಾರು ಗುಜರಿ ವ್ಯಾಪಾರಸ್ಥರು ಭಾಗವಹಿಸಿದ್ದರು. ಸಂಚಾರ ದಟ್ಟಣೆ ನಿಯಂತ್ರಿಸಲು ಮತ್ತು ಕಳ್ಳತನ ಪ್ರಕರಣಗಳಿಗೆ ಕಡಿವಾಣ ಹಾಕಲು ವ್ಯಾಪಾರಸ್ಥರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕೆಂದು ಡಿವೈಎಸ್ಪಿ ಮನವಿ ಮಾಡಿದರು. ರೋಡ್ ಒಂದು ಬ್ಲಾಕ್ ಮಾಡೋದೊಂದು ಬಾಕಿ ಇದೆ. ಫುಟ್ಪಾತ್ ರೋಡು ಯಾವುದು ಕೋಲಾರ ರೋಡ್ ಅಂತ ಇರೋ ಇದು ಗ್ಯಾರೇಜ್ ಅಲ್ಲ ಗುಜರಿ ಯಾವ್ದಿದೆ ಕೋಲಾರ ರೋಡ್. ಎಷ್ಟು ದಿನ ಬೇಕು ನಿಮಗೆ? ವೈಟ್ ಪೇಪರ್ ಕೊಡಪ್ಪ, ಬರ್ಸ್ಕೊಳ್ಳಿ. 3 ಡೇಸಲ್ಲಿ ಕ್ಲಿಯರ್ ಆಗುತ್ತೆ. ಇಲ್ಲ ಅಂದರೆ ಕ್ಲಾಸ್ ಅಂದರೆ ನಾನು ಎಫ್ಐಆರ್ ಮಾಡ್ತೀನಿ ಅಂತ ಆಯ್ತಾ. ಮತ್ತೆ ಸರ್ ನಮ್ಗೆ ಗೊತ್ತಾಗಿಲ್ಲ ಸರ್, ನಮಗೇನೋ ಸೈಡ್ಗಿದ್ದೀವಿ ಸರ್, ಇವೆಲ್ಲ ಕೇಳೋದು. ಬೇಕಾದರೆ ಔಟ್ಸ್ಕಟ್ಸಲ್ಲಿ ಬಾಡಿಗೆಗೆ ತಗೊಂಡು ಜಾಗ ನೀವು ಗ್ಯಾರೇಜಲ್ಲಿ ಮಾಡ್ಕೊಳ್ಳಿ, ಗುಜರಿಯಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ, ನಾನು ಬೇಡ ಅಂತ. ಮತ್ತು ಮುಖ್ಯವಾಗಿ ನಿಮಗೆ ಕಲ್ತಿರೋದು ಸುಮಾರು ಗ್ರಾಮೀಣ ಪ್ರದೇಶದಲ್ಲಿ ಪಂಪ್ ಸೆಟ್ಗಳು, ಕೇಬಲ್ಸು ಎಲ್ಲ ಕಳ್ಳತನ ಆಗ್ತದೆ. ತುಂಬ ದುಡ್ಡಿರೋರಿಗೆ ಅದೇನೋ ಸಣ್ಣದು ಅನಿಸುತ್ತೆ. ಬಟ್ ಬಡ ರೈತರು, ಗ್ರಾಮೀಣ ಪ್ರದೇಶದಲ್ಲಿರೋ ರೈತರು ಅವರು, ನೀವು ನಾನು ಲಾಸ್ಟ್ ಟೈಮೇ ಹೇಳಿದ್ದೆ, ನಾನು ಮೀಟಿಂಗ್ ಹೋದಾಗ ಒಂದು ರಿಜಿಸ್ಟ್ರಿ ಇರಬೇಕು ಅಂತ. ನೀವು ಅವಾಗ ಹೇಳಿದ್ರಿ ಸರ್, ಹಂಗಿದ್ರೆ ವ್ಯಾಪಾರ ಆಗಲ್ಲ ಸರ್. ನಾವೇನು ಮಾಡೋಕ್ಕಾಗಲ್ಲ. ಕಳ್ಳತನ ಮಾಡೋದ್ರಿಂದ ಮೇಲೆ ಯಾರಾದರೂ ತಗೊಂಡ್ರೆ ನೀವೆಲ್ಲ ಸಿಲ್ಲದೆ ಆ ಕೇಸಲ್ಲಿ ತುಂಬ ಆರೋಪಿ ನಿಮ್ಗೆ ಡೌಟ್ ಬಂದರೆ ಸೀಕ್ರೆಟಾಗಿ ನಮಗೆ ಮೆಸೇಜ್ ಕಳಿಸ್ಬೇಕು, ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡಬೇಕು. ಸರ್ ಇನ್ನೇನೋ ಒಂದು 10 ಮೋಟರ್ ತಂದಿದ್ದಾನೆ, ಒಂದು 5 ಪಂಪ್ ಸೆಟ್ ತಂದಿದ್ದಾನೆ ಅಂತ, ಈ ಕೇಬಲ್ ತಂದಿದ್ದಾನೆ ಅಂತ ಹೇಳಬೇಕು. ಇನ್ನು ತಗೊಳ್ಳೋರೇ ಇಲ್ಲ ಅಂದರೆ ಅವ್ರು ಹೆಂಗೆ ಯಾಕೆ ಕಳ್ಳತನ ಮಾಡ್ತಾರೆ? ಅದಕ್ಕೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ರೋಡಲ್ಲಿ ಫುಟ್ಪಾತ್ ಮೇಲೆ ಯಾವುದೋ ಒಂದು ಗುಜರಿ ಐಟಮ್ ಕಾಣಬಾರ್ದು. ಅಂದರೆ ನೋಡಪ್ಪ, ನಿಮ್ಮ ಜವಾಬ್ದಾರಿ. ಹೋಗ್ಬಿಟ್ಟು ಇಮಿಡಿಯೇಟಾಗಿ ಫೋಟೋ ಹೊಡಿಬೇಕು, ಕೇಸ್ ಮಾಡ್ತಾರೆ. ನೀವು ಯಾರು ನೋಡಿದ್ದೀನಿ ಗೊತ್ತಾಗುತ್ತೆ. ನಾನು ನೋಡದೇ ಇರೋ ಎಷ್ಟಿದೆ ಗೊತ್ತಿಲ್ಲ ನನಗೆ. ಇನ್ಮೇಲೆ ನಾನು ರೋಡ್ಸಲ್ಲಿ ಏನಾದರೂ ಕಂಡ್ರೆ ಡೆಫಿನೆಟಾಗಿ ನೀವು ಕಾನೂನಿನ ಕ್ರಮ ಎದುರಿಸಬೇಕು. ಎಲ್ಲ ಸೈನ್ ತಗೊಳ್ಳೋದು. ಯಾವ್ದು ಟಿಫನಲ್ಲಿ ಇರೋದು ಅದೊಂದು ಫುಟ್ಪಾತ್ ಮೇಲೆ ವೆಹಿಕಲ್ ಇರಬಾರ್ದು. ನಿಮ್ದಿಲ್ವಾ? ಅಬ್ಸರ್ವ್ ಮಾಡೋದು. ನೆಕ್ಸ್ಟ್ ಫೋಟೋ ನಾವು ವಿಡಿಯೋ ಮಾಡ್ಕೊಂಡಿದ್ದೀರಲ್ಲ, ನಾವು ಕೇಳಿ ಅವ್ರ ವಿಡಿಯೋ ತೋರಿಸಿ. ಪಟ್ಟಣದಲ್ಲಿ ಕೆಲವೊಂದು ಕಡೆ ರಸ್ತೆ ಮತ್ತು ಫುಟ್ಪಾತನ್ನು
ಆಕ್ರಮಿಸಿ ಅದರ ಮೇಲೆ ಗುಜರಿ ಐಟಮ್ಸ್ ರೋಡ್ ಮೇಲೆ ರಸ್ತೆ ಮತ್ತು ಫುಟ್ಪಾತ್ ಮೇಲೆ ಇಟ್ಟಿರೋದು ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ಅವು ರಸ್ತೆ ಮೇಲೆ ಫುಟ್ಪಾತ್ ಮೇಲೆ ಇಡಬಾರ್ದು, ಸಂಚಾರಕ್ಕೆ ಪಾದಚಾರಿಗಳಿಗೆ ಅಡಚಣೆ ಉಂಟು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಮೀಟಿಂಗ್ ಕರೆದಿದ್ದೀವಿ. ಅದರ ಜೊತೆಗೆ ಯಾವುದಾದ್ರೂ ಗ್ರಾಮೀಣ ಪ್ರದೇಶಗಳಿಂದ ತರುವಂತಹ ಕೇಬಲ್ ಆಗಲಿ, ಪಂಪ್ ಸೆಟ್ ಆಗಲಿ, ಮೋಟಾರ್ಸ್ ಆಗಲಿ ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಬಾರ್ದು ಅನ್ನೋ ಸಂದೇಶ ನಮಗೆ ತಿಳಿಸ್ಬೇಕು ಮತ್ತು ನಿಮಗೆ ಎಚ್ಚರಿಕೆ ನೀಡಬೇಕು ಅನ್ನೋ ಉದ್ದೇಶಕ್ಕೆ ಈ ಮೀಟಿಂಗ್ ಕರೆದಿದ್ದೀನಿ. ದಯವಿಟ್ಟು ಎಲ್ಲರೂ ಸಹಕಾರ ನೀಡಿ. ಫುಟ್ಪಾತ್ಗೋಸ್ಕರ ಬಿಡಿ, ರಸ್ತೆಗೋಸ್ಕರ ಬಿಡಿ. ಕಳುವಾದ ಯಾವುದೇ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡಬಾರ್ದು ಅಂತ ನಿಮಗೆ ಸೂಚಿಸುತ್ತೇನೆ.